ಶಾರ್ಟ್ ಸರ್ಕ್ಯೂಟ್. ನಾವು ಇಲ್ಲೇ ಶಾರ್ಟ್ ಸರ್ಕ್ಯೂಟಿಂಗ್ ನೋಡ್ರಿ, ಕೆಪಾಸಿಟರ್ ಸರ್ಕ್ಯೂಟ್ಸ್ ಒಳಗೆ ನಾವು ಆಲ್ರೆಡಿ ಶಾರ್ಟ್ ಸರ್ಕ್ಯೂಟಿಂಗ್ ನೋಡ್ಕೊಂಡಿದೀವಿ. ಈಗ ನಾವು ಇಲ್ಲಿ ಮತ್ತೆ ರೆಸಿಸ್ಟರ್ ಸರ್ಕ್ಯೂಟ್ಸ್ ಒಳಗೆ ನೋಡ್ಕೊಳ್ಳಿ. ಇಲ್ಲಿ ನಾವು ಏನ್ ಮಾಡ್ಬೇಕಾಗಿತ್ರಿ, ಈ ಸ್ವಿಚ್ ಎಸ್ ಕ್ಲೋಸ್ ಇದ್ದಾಗ ಎಷ್ಟು ಕರೆಂಟ್ ಐತಿ ಮತ್ತು ಸ್ವಿಚ್ ಎಸ್ ಓಪನ್ ಇದ್ದಾಗ ಎಷ್ಟು ಕರೆಂಟ್ ಇದೆ. ಇಫ್ ದ ಸ್ವಿಚ್ ನೋಡ್ರಿ, ಇಫ್ ದ ಸ್ವಿಚ್ ಎಸ್ ಇಸ್ ಓಪನ್, ಎಸ್ ಓಪನ್ ಇದ್ದಾಗ ಹೌ ಮಚ್ ಇಸ್ ದ ಕರೆಂಟ್, ಎಸ್ ನಮಗೆ ಕ್ಲೋಸ್ ಇದ್ದಾಗ ಹೌ ಮಚ್ ಇಸ್ ದ ಕರೆಂಟ್. ದೀಸ್ ಟೂ ಕರೆಂಟ್ಸ್ ವಿ ಹ್ಯಾವ್ ಟು ಫೈಂಡ್. ಇಲ್ಲಿ ನೋಡ್ರಿ, ಲೆಟ್ ಮಿ ಸೇ ದ ಸ್ವಿಚಸ್ ಎಸ್ ಇಸ್ ಓಪನ್. ಎಸ್ ಓಪನ್ ಇತ್ತಪ್ಪ ಅಂತಂದ್ರೆ ನಮಗೆ ಮೇನ್ ಕರೆಂಟ್ ಏನ್ ಪಾಸ್ ಆಗಬೇಕಲ್ಲ, ದಟ್ ಮೇನ್ ಕರೆಂಟ್ ವಿಲ್ ಹ್ಯಾಸ್ ಟು ಗೋ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಕರೆಂಟ್ ಯಾವಾಗೂ ಪಾಸಿಟಿವ್ ಟರ್ಮಿನಲ್ ಒಳಗಿಂದ ಹೊರಗೆ ಬಿತ್ತಪ್ಪ ಅಂತಂದ್ರೆ somehow it will be trying to reach the negative terminal of the battery. ಬ್ಯಾಟ್ರಿ ದ ನೆಗೆಟಿವ್ ಟರ್ಮಿನಲ್ ಬರ್ಲಿಕ್ಕೆ ಅದು ಟ್ರೈ ಮಾಡ್ತಿರ್ತದೆ. ಸೊ ಈಗ ನೋಡ್ರಿ, ಈ ಐ ಕರೆಂಟ್ ಇಟ್ ಹ್ಯಾಸ್ ಟು ಪಾಸ್ ಥ್ರೂ 10 ಓಮ್, ಇಟ್ ಹ್ಯಾಸ್ ಟು ಪಾಸ್ ಥ್ರೂ 20 ಓಮ್. ಅದಕ್ಕೆ ಈಗ ಇದು ಒಂದೇ ಪಾತ್ ಅದ ನೋಡ್ರಿ, ಇದು ಓಪನ್ ಸರ್ಕ್ಯೂಟ್ ಐತ್ರಿ. ಎಸ್ ಓಪನ್ ಅದ ಅಂತಂದ್ರೆ ಅದರ ಅರ್ಥ ಇಲ್ಲಿ ಸರ್ಕ್ಯೂಟ್ ನಮಗೆ ಬ್ರೇಕ್ ಆಗೈತಿ. ಸರ್ಕ್ಯೂಟ್ ಬ್ರೇಕ್ ಆಯ್ತಪ್ಪ ಅಂದ್ರೆ ಅದ್ರೊಳಗೆ ಕರೆಂಟ್ ಪಾಸ್ ಆಗಂಗಿಲ್ರಿ, ಅಥವಾ ನೀವು ಇದನ್ನ ಹಿಂಗೆ ತಿಳ್ಕೊಬಹುದು, ಇದು ನಮಗೆ ಓಪನ್ ಸರ್ಕ್ಯೂಟ್ ಅಂದ್ರೆ ಅದ್ರೊಳಗೆ ರೆಸಿಸ್ಟೆನ್ಸ್ ಇನ್ಫೈನೈಟ್ ಇರ್ತದೆ. ರೆಸಿಸ್ಟೆನ್ಸ್ ಇನ್ಫೈನೈಟ್ ಆಯ್ತಂದ್ರೆ ಕರೆಂಟ್ ಜೀರೋ ಆಗ್ತದ್ರಿ. ಸೊ ಈಗ ಎಸ್ ಓಪನ್ ಇದ್ದಾಗ ಈ ಬ್ರಾಂಚ್ ಒಳಗೆ ನಮಗೆ ಕರೆಂಟ್ ಇರಂಗಿಲ್ಲ. ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ಬ್ರಾಂಚ್. ನಾವು ಎಂಟೈರ್ ಕರೆಂಟ್ ನಮ್ಗೆ ಏನ್ ಬರತ್ತಿತ್ತಲ್ಲ 10 ಓಮ್ದಾಗಿಂದ, ಆ ಎಂಟೈರ್ ಕರೆಂಟ್ ಈಗ ಎಲ್ಲಿಂದ ಪಾಸ್ ಆಗ್ತದ್ರಿ, 20 ಓಮ್ದಾಗಿಂದ ಪಾಸ್ ಆಗ್ತದ್ರಿ, ವಾಪಸ್ ನಮಗೆ ಈ ಕಡೆ ಬರ್ತದ್ರಿ. ಸೊ ದೇರ್ ಈಸ್ ಕರೆಂಟ್ ಇನ್ 10 ಓಮ್ ರೆಸಿಸ್ಟೆನ್ಸ್ ಆಲ್ಸೋ, ದೇರ್ ಈಸ್ ಕರೆಂಟ್ ಇನ್ 20 ಓಮ್ ರೆಸಿಸ್ಟೆನ್ಸ್ ಆಲ್ಸೋ. ಎರಡು ರೆಸಿಸ್ಟೆನ್ಸ್ ಒಳಗೆ ನಮಗೆ ಕರೆಂಟ್ ಫ್ಲೋ ಆಗುತ್ತೆ. If current is flowing in both the resistance, then the effective resistance in this case, yes open ಇದ್ದಾಗ್ರೆ effective resistance ನಮಗೆ ಎಷ್ಟು ಆಗ್ತದಪ್ಪ ಅಂದ್ರೆ 10 plus 20 ಇವೆರಡು ಸೀರೀಸ್ ಒಳಗೆ ಅದಾವ ಅಂದಂಗ್ರಿ effective resistance ನಮಗೆ ಆಯ್ತಾ 30 ಓಮ್. ನಮಗೆ ಕರೆಂಟ್ ಬೇಕಾಗಿತ್ತು. ಕರೆಂಟ್ ಅಂತಂದ್ರೆ ಏನ್ರಿ, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ವೋಲ್ಟೇಜ್ ಎಷ್ಟು ಅದ 3, ರೈಟ್, ರೆಸಿಸ್ಟೆನ್ಸ್ ಎಷ್ಟು ಬಂತ 30. ಸೊ ದಿಸ್ ವಿಲ್ ಬಿ 0.1 ಆಂಪಿಯರ್ ಕರೆಂಟ್. ಸೊ 0.1 ಆಂಪಿಯರ್ ಕರೆಂಟ್ ನಮಗೆ ಬಂತು, ರೈಟ್, ಯಾವಾಗ ಸ್ವಿಚ್ ಓಪನ್ ಇದ್ದಾಗ. ಈಗ ಸಪೋಸ್ ನಾ ಸ್ವಿಚ್ ಕ್ಲೋಸ್ ಮಾಡಿ ಅಂತ ಇಟ್ಕೊಡಿ. ಇಫ್ ಐ ಕ್ಲೋಸ್ ದ ಸ್ವಿಚ್ ನೌ, ವಾಟ್ ಹ್ಯಾಪನ್ಸ್? ಈಗ ನಾ ಸ್ವಿಚ್ ಅನ್ನು ಕ್ಲೋಸ್ ಮಾಡ್ಕೊಂಡು ಅಂತ ಇಟ್ಕೊಡಿ. ಇಫ್ ಐ ಕ್ಲೋಸ್ ದ ಸ್ವಿಚ್, ಈ ಸ್ವಿಚ್ ನ ಕ್ಲೋಸ್ ಮಾಡ್ಕೊತೇನೆ. ಸ್ವಿಚ್ ನೀವು ಕ್ಲೋಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೋಡ್ರಿ, ಈ ಕರೆಂಟ್ ಮೇನ್ ಕರೆಂಟ್ ನೋಡ್ರಿ, ಇಟ್ ವಿಲ್ ಪಾಸ್ ಥ್ರೂ 10 ಓಮ್. 10 ಓಮ್ದಾಗಿಂದ ಪಾಸ್ ಆಗ್ತದ್ರಿ, ಇಲ್ಲಿಗೆ ಬರ್ತದೆ. When that current approaches this junction, ಈ ಜಂಕ್ಷನ್ ಬಂದ ಕೂಡಲೇ ಇಟ್ ಇಸ್ ಹ್ಯಾವಿಂಗ್ 2 paths. ನಾವು ಒಂದು ಪಾತ್ ಒಳಗ 20 ಓಮ್ ರೆಸಿಸ್ಟೆನ್ಸ್ ಐತೆ, ಇನ್ನೊಂದು ಪಾತ್ ಒಳಗೆ ನಮಗೆ ರೆಸಿಸ್ಟೆನ್ಸ್ ಇಲ್ಲ. ಅಂದ್ರೆ ಇದರ ಅರ್ಥ ಏನ, ನಮ್ಮ ಹತ್ರ ಈಗ ನಾವು ಮುಂದ್ಗಡೆ ಹೋಗ್ಬೇಕಾದ್ರೆ ನಮಗೆ 2 ದಾರಿ ಅದಾವ್ರಿ, 2 ಹಾದಿ ಅದಾವ. ಒಂದ್ ಹಾದಿಯಾಗ್ರಿ ಫುಲ್ ಟ್ರಾಫಿಕ್ ಅದರಿ, ಇನ್ನೊಂದು ಹಾದಿಯಾಗ ಒಟ್ಟ ಟ್ರಾಫಿಕ್ ಇಲ್ರಿ, 0 ಟ್ರಾಫಿಕ್ ಅದರಿ. ಸೊ ಯಾವ ಪಾತ್ ನಾವು ಚೂಸ್ ಮಾಡ್ತೀವಿ? 0 ಟ್ರಾಫಿಕ್ ಇರುವಂತ ಪಾತ್ ನಾವು ಚೂಸ್ ಮಾಡ್ತೀವ್ರಿ. ಕರೆಂಟು ಅದೇ ತರ ರೀ, ಕರೆಂಟ್ ವಿಲ್ ಚೂಸ್ ದ 0 ರೆಸಿಸ್ಟೆನ್ಸ್ ಪಾತ್. ಕರೆಂಟ್ ಯಾವಾಗೂ 0 ರೆಸಿಸ್ಟೆನ್ಸ್ ಪಾತ್ ಅನ್ನು ಚೂಸ್ ಮಾಡ್ತದ್ರಿ. ಸೊ ಇದೇನ್ ಐ ಅಂತ ಕರೆಂಟ್ ಇತ್ತ, ಆ ಎಂಟೈರ್ ಐ ಕರೆಂಟ್ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬೈಪಾಸ್. ಅದು ನಮಗೆ ಈ 20 ಓಮ್ ರೆಸಿಸ್ಟೆನ್ಸ್ ಅನ್ನು ಬೈಪಾಸ್ ಮಾಡಿ ನೆಗೆಟಿವ್ ಟರ್ಮಿನಲ್ ಹೋಗ್ತದ್ರಿ. ನೋ ಕರೆಂಟ್ ವಿಲ್ ಪಾಸ್ ಥ್ರೂ 20 ಓಮ್ ರೆಸಿಸ್ಟೆನ್ಸ್. 20 ಓಮ್ ರೆಸಿಸ್ಟೆನ್ಸ್ ದ ಕರೆಂಟ್ ಪಾಸ್ ಆಗಿಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ರೀತಿ ತಿಳ್ಕೊರಿ, ಇಲ್ಲಿ ನಮಗೆ 20 ಓಮ್ ರೆಸಿಸ್ಟೆನ್ಸ್ ಅದ, ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಕಂಪ್ಲೀಟ್ಲಿ 0 ಅದ್ರೆ, ಈ ಪಾತ್ ಒಳಗೆ ರೆಸಿಸ್ಟೆನ್ಸ್ ಒಟ್ಟ ಇಲ್ಲ, ರೆಸಿಸ್ಟೆನ್ಸ್ ಕಂಪ್ಲೀಟ್ಲಿ 0 ಅದ. ಹಿಂಗಾಗಿ ಕಂಪ್ಲೀಟ್ ಕರೆಂಟ್ ನಮಗೆ ಬೈಪಾಸ್ ಆಗತ್ತದ್ರಿ, ಕಂಪ್ಲೀಟ್ ಕರೆಂಟ್. ಇನ್ ಕೇಸ್ ಏನಾದ್ರು ಈ ಪಾತ್ ಒಳಗೆ ನಮಗೆ 0.1 ಓಮ್ ರೆಸಿಸ್ಟೆನ್ಸ್ ಇದ್ರೂನು, 0.1 ಓಮ್ ರೆಸಿಸ್ಟೆನ್ಸ್ ಇದ್ರೂ ಕೂಡ ಈ ಕರೆಂಟ್ ನಮಗೆ ಮತ್ತೆ ಈಕ್ವಲಿ ನಮಗೆ ಇವ್ ಎರಡು ಪಾತಕ್ಕೆ ಡಿವೈಡ್ ಆಗ್ಲೇಬೇಕು. ಅವಾಗ ಕರೆಂಟ್ 20 ಓಮ್ಗೂ ಹೋಗ್ಬೇಕಾಗ್ತದೆ, ಈ 0.1 ಓಮ್ಗೂ ಬರ್ಬೇಕಾಗ್ತದ್ರಿ. ಸೊ ಎರಡೂ ಪಾತ್ ಒಳಗೆ ಯಾವ್ದಾದ್ರು ಒಂದು ಪಾತ್ದಾಗ 0 ರೆಸಿಸ್ಟೆನ್ಸ್ ಇದ್ದಾಗ ಮಾತ್ರ ಕರೆಂಟ್ ಕಂಪ್ಲೀಟ್ಲಿ ಬೈಪಾಸ್ ಆಗ್ತದ್ರಿ. ಇಲ್ಲ ಒಂದ್ ಕಡೆ ನಮಗೆ 0.1 ಓಮ್ ಕರೆಂಟ್ ರೆಸಿಸ್ಟೆನ್ಸ್ ಇದ್ರೂ ಕೂಡ ನಮಗ ಆ ಕರೆಂಟ್ ಡಿವೈಡ್ ಆಗ್ಲೇಬೇಕ್ರಿ, ಅವಾಗ ನಮಗೆ ಡಿವೈಡ್ ಆಗ್ಲೇಬೇಕು. ಈಗ ಇಲ್ಲಿ ರೆಸಿಸ್ಟೆನ್ಸ್ ಇಲ್ರಿ, ವಿ ಹ್ಯಾವಿಂಗ್ ನೋ ರೆಸಿಸ್ಟೆನ್ಸ್ ಇಯರ್, ರೈಟ್. ಸೊ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಇಲ್ಲ, ಈ ಪಾತ್ ಒಳಗೆ ನಮಗೆ ರೆಸಿಸ್ಟೆನ್ಸ್ ಏನಾಗೈತಪ್ಪ ಅಂತಂದ್ರೆ ಕಂಪ್ಲೀಟ್ಲಿ ನಮಗೆ ರೆಸಿಸ್ಟೆನ್ಸ್ 0 ಆಗೈತೆ. ಹಿಯರ್ ದ ರೆಸಿಸ್ಟೆನ್ಸ್ ಇಸ್ ಕಂಪ್ಲೀಟ್ಲಿ 0. ಸೊ ದಟ್ ಕರೆಂಟ್ ವಿಲ್ ಚೂಸ್ ದ 0 ರೆಸಿಸ್ಟೆನ್ಸ್ ಪಾತ್ ಅಂಡ್ ಇಟ್ ವಿಲ್ ಬೈಪಾಸ್. ಹಂಗಾದ್ರೆ ಈಗ ನಮಗೆ ಏನಾಯ್ತ್ರಿ, there is current in 10 ohm resistance but there is no current in 20 ohm resistance. So ಈ 20 ohm resistance ನಮಗೆ ಈಗ ಏನಾಯ್ತ್ರಿ, ಇದು ಕ್ಯಾನ್ಸಲ್ ಔಟ್ ಆಯ್ತ್ರಿ, ಇದು ನಮಗೆ ಈಗ ಎಫೆಕ್ಟಿವ್ ಇಲ್ಲ ಅಂತ ಅರ್ಥ. we should not count that resistance in the circuit now. ಆ ರೆಸಿಸ್ಟೆನ್ಸ್ ನಮಗೆ ಈಗ ಸರ್ಕ್ಯೂಟ್ ಗೆ ಸಂಬಂಧ ಇಲ್ಲ, ಅದನ್ನ ಬಿಟ್ಬಿಡ್ರಿ. ಹಂಗಾದ್ರೆ ಸರ್ಕ್ಯೂಟ್ ಒಳಗೆ ರೆಸಿಸ್ಟೆನ್ಸ್ ಎಷ್ಟು ಆಯ್ತ್ರಿ, ಓನ್ಲಿ 10 ohm ರೀ, 10 ohm ಮಾತ್ರ ಉಳಿತ್ರಿ. ಸೊ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಮಗೆ 10 ohm ಅಂತ ಆಯ್ತು.
ಕರೆಂಟ್ ಎಷ್ಟು ಆಗ್ತದ್ರಿ? ಕರೆಂಟ್ ವಿಲ್ ಬಿ ವೋಲ್ಟೇಜ್ 3 ಡಿವೈಡೆಡ್ ಬೈ ಕರೆಂಟ್ 10, ಸಾರಿ ರೆಸಿಸ್ಟೆನ್ಸ್ 10. ಹಂಗಾದ್ರೆ ನಮ್ಗೆ ಇದು ಎಷ್ಟಾಯ್ತು? 0.3 ಆಂಪಿಯರ್ ಕರೆಂಟ್ ಆಯ್ತು. ಸೊ ವೆನ್ ಸ್ವಿಚ್ ಇಸ್ ಓಪನ್, ಕರೆಂಟ್ ಇಸ್ 0.1 ಆಂಪಿಯರ್. ವೆನ್ ಸ್ವಿಚ್ ಇಸ್ ಕ್ಲೋಸ್, ಕರೆಂಟ್ ಇಸ್ 0.3 ಆಂಪಿಯರ್. This is how we have to use this technique of short circuit. Okay, so let us see a question on this. ಇಲ್ಲಿ ನೋಡ್ರಿ, ಇದು CET ಒಳಗೆ ಬಿದ್ದಂತ ಕ್ವೆಶ್ಚನ್ ಇದೆ. They are asking us in the given circuit the current through 2 ohm resistance. 2 ohm resistance ಅಂದ್ರೆ ಇಲ್ಲದ ನೋಡ್ರಿ, ಇದ್ರೊಳಗಿಂದ ಕರೆಂಟ್ ನಮಗೆ ಕೇಳತ್ತಾರೆ. Okay, we have to find out the current in this 2 ohm resistance now. ಈಗ ಇಲ್ಲಿ ನೋಡ್ರಿ, see first you find out the path of the current. ಇಲ್ಲಿ ನೋಡಿದ್ರೆ ನಮಗೆ ಸರ್ಕ್ಯೂಟ್ ನೋಡಿದ್ರೆ ಗೊತ್ತಾಗ್ತದ್ರಿ, 0 ರೆಸಿಸ್ಟೆನ್ಸ್ ಪಾತ್ಗಳು ಅದಾವ ಅಂತೇಳಿ. ಹೆಂಗ್ ಗೊತ್ತಾಗ್ತದೆ? ಈಗ ನೋಡ್ರಿ, ಇದು ಕಂಪ್ಲೀಟ್ ವೈರ್ ಅದ. ವೈರ್ ಅಂತಂದ್ರೆ ಏನ, ಅದ್ರೊಳಗೆ ರೆಸಿಸ್ಟೆನ್ಸ್ ಇಲ್ಲ ಅಂದಂಗ್ರಿ. ಬರೇ ಲೈನ್ ಇತ್ತಂದ್ರೆ ತಿಳ್ಕೊರಿ, ಸ್ಟ್ರೇಟ್ ಲೈನ್, ಅದ್ರೊಳಗೆ ರೆಸಿಸ್ಟೆನ್ಸ್ ಇಲ್ಲ ಅಂತ ಅಂದಂಗ್ರಿ ಅದು, ರೈಟ್? ಅದು 0 ರೆಸಿಸ್ಟೆನ್ಸ್ ಪಾತ್ ಅನ್ನ. ಸೊ ವಿ ಹ್ಯಾವ್ 0 ರೆಸಿಸ್ಟೆನ್ಸ್ ಪಾತ್ ಹಿಯರ್, 0 ರೆಸಿಸ್ಟೆನ್ಸ್ ಪಾತ್ ಹಿಯರ್, 0 ರೆಸಿಸ್ಟೆನ್ಸ್ ಪಾತ್ ಹಿಯರ್. ಎಸೋನು? ಸೊ ಇಲ್ಲೇ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ, ಈ ಕರೆಂಟ್ ನೋಡ್ರಿ, ಈಗ ಕರೆಂಟ್ ನಮಗೆ ಎಲ್ಲಿಂದ ಪಾಸ್ ಆಗ್ತಿರ್ಬೇಕು? ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿದಿಂದ ಕರೆಂಟ್ ಹೊರಗೆ ಬರ್ತದೆ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕರೆಂಟ್ ಇನ್ಸೈಡ್ ಎಂಟರ್ ಆಗ್ತದೆ. ದಿಸ್ ಕರೆಂಟ್ ವಿಲ್ ಪಾಸ್ ಲೈಕ್ ದಿಸ್, ಇಟ್ ವಿಲ್ ಕಮ್ ಹಿಯರ್. ಇಲ್ಲಿಗೆ ಬಂದ ಕೂಡಲೇ ಈ ಕರೆಂಟ್ ಮುಂದ್ಗಡೆ 2 ಪಾತ್ಸ್ ಅದಾವ್ರಿ. ದಿಸ್ ಇಸ್ ದ ಫಸ್ಟ್ ಪಾತ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಪಾತ್. ಫಸ್ಟ್ ಪಾತ್ ಅಂದ್ರೆ ಈ ತರ ಅದ್ರಿ ನಮಗ, ಇಟ್ ಇಸ್ ಲೈಕ್ ದಿಸ್, ಇದು ಫಸ್ಟ್ ಪಾತ್ ರೀ. ಸೆಕೆಂಡ್ ಪಾತ್ ಅಂದ್ರೆ ಇದು ಈ ತರ ಅದ್ರಿ, ಇಟ್ ಇಸ್ ಲೈಕ್ ದಿಸ್. ಫಸ್ಟ್ ಪಾತ್ದಾಗ ನೋಡ್ರಿ, ಈ ಕಡೆ ಬಂತ ದೇರ್ ಇಸ್ ನೋ ರೆಸಿಸ್ಟೆನ್ಸ್, ಈ ಕಡೆ ಬಂತ ದೇರ್ ಇಸ್ ನೋ ರೆಸಿಸ್ಟೆನ್ಸ್, ಈ ಕಡೆ ಬಂತ ದೇರ್ ಇಸ್ ನೋ ರೆಸಿಸ್ಟೆನ್ಸ್. ಕರೆಂಟ್ ಒಟ್ರಾಗ ಏನಾಗಬೇಕಾಗಿರ್ತದ್ರಿ? ಪಾಸಿಟಿವ್ ದಾಗಿಂದ ಹೊರಗೆ ಬಿದ್ದಂತ ಕರೆಂಟ್ ಸಮ್ ಹೌ ಇಟ್ ಹ್ಯಾಸ್ ಟು ಕಮ್ ಟು ದ ನೆಗೆಟಿವ್. ಇನ್ ಕೇಸ್ ಅದಕ್ಕೆ ನೆಗೆಟಿವ್ ಬರುವಂತ ಪಾತ್ ಒಳಗೆ ಎಲ್ಲರೇ ಒಂದ್ ಕಡೆ 0 ರೆಸಿಸ್ಟೆನ್ಸ್ ಪಾತ್ ಸಿಕ್ತಪ್ಪ, ಆ ಪಾತ್ನ ಅದು ಚೂಸ್ ಮಾಡ್ಕೊಳ್ತದ್ರಿ. ಬೇರೆ ಕಡೆ ಅದು ಎಲ್ಲೂ ಹೋಗಂಗಿಲ್ಲ, ಎಂಟೈರ್ ಕರೆಂಟ್ ನಮಗೆ ಅದ ಪಾತಕ್ಕೆ ಹೋಗ್ತದೆ. ಸೊ ಈಗ ನೋಡ್ರಿ, ಈ ಪಾಯಿಂಟ್ ದಿಂದ ಅದು ಈ ಪಾಯಿಂಟ್ ಬರಲೇಬೇಕು. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್ ಸಮ್ ಹೌ, then only it can come back to the negative terminal of the battery. ಹೌದ್ರಿ? that's why ಆ ಕರೆಂಟ್ ಏನ್ ಮಾಡ್ತದ್ರಿ, it will choose this path. ಯಾಕಂದ್ರೆ 0 ರೆಸಿಸ್ಟೆನ್ಸ್ ಪಾತ್ ಅದಲ್ಲ, this is 0 ರೆಸಿಸ್ಟೆನ್ಸ್ ಪಾತ್. ಈ ಪಾತ್ ಒಳಗೆ ನಮಗೆ ಆಲ್ರೆಡಿ ರೆಸಿಸ್ಟೆನ್ಸ್ ಐತ್ರಿ. ಸೊ ಈ ಎಂಟೈರ್ ಕರೆಂಟ್ ನಮಗೆ ಈ ತರ ಪಾಸ್ ಆಗಿ ನಮ್ಗೆ ಈ ಕಡೆ ಬಂದ್ಬಿಡ್ತದೆ. ಅಂದ್ರೆ ಈ ತರ ಅರ್ಥ ಏನ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನೀವು ಎರಡೂ ಕೂಡಿಸ್ಕೊಂಡಿದ್ದೀರಿ ಅಂತ ಅರ್ಥ ಆದ್ರೆ. ಸೊ ದಿಸ್ ಸರ್ಕ್ಯೂಟ್ ವಿಲ್ ಗೆಟ್ ರೆಡ್ಯೂಸ್ ಲೈಕ್ ದಿಸ್. ಈ ಸರ್ಕ್ಯೂಟ್ ನಮಗೆ ಈ ತರ ರೆಡ್ಯೂಸ್ ಆಗ್ತದ್ರಿ. ಇದು ನಮಗೆ 1.2 ವೋಲ್ಟ್ ಬ್ಯಾಟರಿ ಅದೇ, 1.2 ವೋಲ್ಟ್ ಬ್ಯಾಟರಿ ಅದೇ. ಇಲ್ಲೇ ನಮಗೆ 1 ಓಮ್ ರೆಸಿಸ್ಟೆನ್ಸ್ ಅದೇ, 1 ಓಮ್ ರೆಸಿಸ್ಟೆನ್ಸ್. ಆಮೇಲೆ ಇದು ಡೈರೆಕ್ಟ್ಲಿ ನಮಗೆ ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಕನೆಕ್ಟ್ ಐತಿ ಅಂತ ಅರ್ಥ. ಕ್ಲಿಯರ್? ಸೊ ಇದು ಕಂಪ್ಲೀಟ್ ಏನದಲ್ರಿ, ಇದು ಕಂಪ್ಲೀಟ್ಲಿ ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗೈತ್ರಿ. ಇದು ಕಂಪ್ಲೀಟ್, ಇದು ಎಂಟೈರ್ ಎಷ್ಟು ಸರ್ಕ್ಯೂಟ್ ನಮ್ಗೆ ಏನಾಗೈತಿ? ಶಾರ್ಟ್ ಸರ್ಕ್ಯೂಟ್ ಆಗೈತಿ. ಕ್ಲಿಯರ್ ಅದ್ರಿ? ಈ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ನಮಗೆ ಈ ಕಂಪ್ಲೀಟ್ ರೆಸಿಸ್ಟರ್ಸ್ ಇಲ್ಲಿ ಏನ್ ನಮಗೆ ರೆಸಿಸ್ಟೆನ್ಸಸ್ ಅದಾವಲ್ಲ ಅದನ್ನೆಲ್ಲಾನು ನಾವು ಬಿಟ್ಟು ಬಿಡಬೇಕು. ಯಾಕಂದ್ರೆ ಎಂಟೈರ್ ಕರೆಂಟ್ ನಮ್ಗೆ ಬೈಪಾಸ್ ಆಗಿ ಈ ತರ ಬರತೈತಿ. ಸೊ ಕರೆಂಟ್ ಇಲ್ಲೊಂದು ಫ್ರೀ ಪಾತ್, 0 ರೆಸಿಸ್ಟೆನ್ಸ್ ಪಾತ್ ಸಿಕ್ಕಿರೋದ್ರಿಂದ ಎಂಟೈರ್ ಕರೆಂಟ್ ನಮಗೆ ಈ ಪಾಯಿಂಟ್ ದಿಂದ ಈ ತರ ಬಂದ್ಬಿಡ್ತದ್ರಿ. ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ರೆಸಿಸ್ಟೆನ್ಸ್, ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ರೆಸಿಸ್ಟೆನ್ಸ್, ದೇರ್ ಇಸ್ ನೋ ಕರೆಂಟ್ ಇನ್ ದಿಸ್ ರೆಸಿಸ್ಟೆನ್ಸ್, ನೋ ಕರೆಂಟ್ ಇನ್ ದಿಸ್, ನೋ ಕರೆಂಟ್ ಇನ್ ದಿಸ್, ನೋ ಕರೆಂಟ್ ಇನ್ ದಿಸ್. ಇವು ಯಾವ ರೆಸಿಸ್ಟರ್ಸ್ ಒಳಗೆ ನಮಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದ್ಮೇಲೆ ಆ ರೆಸಿಸ್ಟೆನ್ಸ್ ಗಳು ಇನ್ಎಫೆಕ್ಟಿವ್ ಅಂತ ಅರ್ಥ. ಅವನ್ನ ನಾವು ಸರ್ಕ್ಯೂಟ್ ಒಳಗೆ ಹಿಡ್ಕೋಬಾರ್ದು. ಸೊ ಫೈನಲಿ ನಮ್ಗೆ ಎಷ್ಟು ಉಳಿತ್ರಿ ಈ ಸರ್ಕ್ಯೂಟ್? ಇನ್ ನೋಡ್ರಿ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದ್ರಿ ಹಂಗಾದ್ರೆ ಈ ಸರ್ಕ್ಯೂಟ್ ಇದೆ? ಎಫೆಕ್ಟಿವ್ ರೆಸಿಸ್ಟೆನ್ಸ್ 2 + 1 3 ಓಮ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಯ್ತ್ರಿ. ವೋಲ್ಟೇಜ್ ನಮ್ಗೆ ಎಷ್ಟಿದೆ? 1.2 ವೋಲ್ಟ್. ನಮ್ಗೆ ಏನ್ ಕೇಳಿದಾರೆ? ಕರೆಂಟ್ ಇನ್ 2 ಓಮ್ ಕೇಳಿದಾರೆ. ಕರೆಂಟ್ ಇನ್ 2 ಓಮ್ ಅಂದ್ರೆ ನಮಗೆ ಮೇನ್ ಕರೆಂಟ್ ಫೈಂಡ್ ಮಾಡ್ಬೇಕು. ಸೊ ಮೇನ್ ಕರೆಂಟ್ ಅಂದ್ರೆ ಏನ್ರಿ? ಮೇನ್ ಕರೆಂಟ್ ಅಂದ್ರೆ V ಡಿವೈಡೆಡ್ ಬೈ R ಅಥವಾ E ಡಿವೈಡೆಡ್ ಬೈ R. ನಮಗೆ V ಎಷ್ಟದ ಅಥವಾ E ಎಷ್ಟದ? 1.2 ಡಿವೈಡೆಡ್ ಬೈ 3. ಕರೆಕ್ಟ್? ಸೊ ದಿಸ್ ಐ ಕ್ಯಾನ್ ಟೇಕ್ ಇಟ್ as 0.4 ಆಂಪಿಯರ್. ಇದು ಕರೆಂಟ್ ನಮ್ಗೆ ಎಷ್ಟು ಆಗ್ತದಪ್ಪ ಅಂದ್ರೆ 0.4 ಆಂಪಿಯರ್. Right? So which option is correct then? Option 1 is the right option. Clear? So this is how we have to use the short circuit technique. Clear? So for further more concepts and further more techniques, keep watching the channel. Thank you.